ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೋ ಹಳ್ಳಿ ಲೈಫ್ ಕೊಟ್ಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಲಾಕ್ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಕಾಲಿಗೆ ತುಂಬ ಬಿಸಿಲು ಬೀಳ್ತಾ ಇತ್ತು. ಹಂಗಾಗಿ ಈ ಥರ ಮಣ್ಣು, ಒಂದು ಲೋಡ್ ಮಣ್ಣು ಏರಿಸ್ಬಿಟ್ಟು ಈ ಥರ ಹರಡಿದ್ದೀವಿ. ನಮ್ಮ ಹತ್ರ ಇವಾಗ ಅಮೌಂಟ್ ಇಲ್ಲ ಸೀಟು ಅದನ್ನೆಲ್ಲ ಹಾಕ್ಸೋದಕ್ಕೆ, ಮತ್ತು ಮನೆ ಕೆಲಸನೂ ತುಂಬ ಇದೆ. ಅದನ್ನೆಲ್ಲ ಇಟ್ಕೊಂಡು ಕಾರಿಗೋಸ್ಕರ ನೆರಳು ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಥರ ಮಣ್ಣನ್ನೇ ಏರಿಸಿ ಹರಡಿದ್ದಾರೆ ನಮ್ಮ ಮನೆಯವರು. ಇನ್ನು ನಾನು ಪರ್ಲಿ ಮರಿಗಳು ಮೇಯಿಸ್ಕೊಂತ ಇದೀನಿ, ನೋಡ್ತಾ ಇರ್ಬೋದು. ನಮಗೆ ಕಾಲಿನ ಅವಶ್ಯಕತೆ ಏನೂ ಇರಲಿಲ್ಲ. ಅಂಗಡಿಗೆ ಐಟಮ್ ತರೋದಕ್ಕೆ ಅದಕ್ಕೆ ಇದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಅಷ್ಟೇ. ಇನ್ನು ನೋಡ್ತಾ ಇರ್ಬೋದು ವೇಸ್ಟು. ಯಾರೋ ನಮ್ಮ ತೋಟಕ್ಕೆ ಪಾತ್ರೆ ಸಾಮಾನು ಈ ಥರ ಎಲ್ಲ ಮಾರ್ಕೊಂಡು ಬರ್ತಾರಲ್ಲ, ಬಂದಿಲ್ಲ. ಬಂದರೆ ಇವನ್ನೆಲ್ಲ ಹಾಕ್ಬಿಟ್ಟು ಏನಾದರೂ ತೊಗೋಬೇಕು. ಪ್ಲಾಸ್ಟಿಕ್ ಐಟಮ್ ಆಯಿತು, ಇಲ್ಲ ಅಂದರೆ ಪಾತ್ರೆಗಳಾಯಿತು, ಏನಾದರೂ ಈ ರೀತಿ. ಕಾರಿನ ಅವಶ್ಯಕತೆ ಇದ್ದಿಲ್ಲ ಅಂತ ನಿಮಗೆಲ್ಲ ಹೇಳಿದ್ದೀನಿ. ಏನಂದರೆ ವೆಹಿಕಲ್ಲು, ಆಟೋ ಇರ್ಬೋದು, ಈ ಥರ ದೊಡ್ಡ ದೊಡ್ಡ ಐಟಮ್ ಹಾಕ್ಕೊಂಡು ಬರೋಕ್ಕೆ, ಹೊತ್ತಲ್ಲಿ ಬರೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಇಲ್ಲಿ ಅಂತ ತಗೊಂಡಿದ್ದಾರೆ. ಇವಾಗ ಕಾರ್ ನಿಲ್ಸೋಕ್ಕೋಸ್ಕರನೇ ಈ ಥರ ಮಾಡಿದ್ವಿ. ಇನ್ನು ನೋಡ್ತಾ ಇರ್ಬೋದು, ಈ ಥರ ಅರಳು ಅಡಿಕೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಚಿಕ್ಕದೊಂಥರ ಅಕ್ಕಿ ಟೈಪು ಬರುತ್ತಲ್ಲ, ಅದು ನಾನು ಅಡಿಕೆಕಾಯಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇವಾಗ ನೋಡ್ತಾ ಇರ್ಬೋದು, ಈಗ ಗೊತ್ತಾಯಿತು ಈ ಥರ ದುಂಡಾಗಿದೆಯಲ್ಲ, ಇದೇನೇ ಅಡಿಕೆ ಅಂತ ಹೇಳ್ಬಿಟ್ಟು ಒಂದು ಲೋಡ್ ಆಗುವಷ್ಟು ಮಣ್ಣೇರಿಸಿದ್ದೀವಿ. ನೋಡ್ತಾ ಇರ್ಬೋದು, ದುರ್ಗದಿಂದ ಮತ್ತು ನಮ್ಮ ಅಂಗಡಿ ಹತ್ರ 1,500 2,000 ಈ ಥರ ಬಾಡಿಗೆ ಕೇಳ್ತಿದ್ರು. ಅದಕ್ಕೋಸ್ಕರನೇ ಕಾರ್ ತಗೊಂಡಿದ್ದು, ಇಲ್ಲಾಂದರೆ ತಗೊಳ್ತಾ ಇರಲಿಲ್ಲ. ಇನ್ನು ನಮ್ಮ ಊರಲ್ಲಿ ಒಂದು 2 ಮನೆಯವರು ಗೃಹ ಪ್ರವೇಶ ಇದೆ ಅಂತ ಹೇಳ್ಬಿಟ್ಟು ಕರೆಯಕ್ಕೆ ಬಂದಿದ್ರು. ಹಂಗಾಗಿ ಹೊರಟು ನಾನು ನಮ್ಮ ಅಕ್ಕ. ನೋಡ್ತಾ ಇರ್ಬೋದು, ಅಲ್ಲಿಂದ ನಮ್ಮ ಅಕ್ಕ ಇಲ್ಲಿ ಒಂದು ಬಳೆ ಶಾಪ್ ಇದೆ, ಅಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಬಟ್ಟೆಗಳು ಎಲ್ಲಾನು ಸಿಗುತ್ತೆ. ನಾನು ಬಾಂಟಿಗೆ ಕರ್ಕೊಂಡು ಹೋಗಿದ್ನಲ್ವಾ ಪರ್ಚೇಸ್ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು, ಸರಿ ಸೀರೆ ಅದನ್ನೆಲ್ಲ ತಗೊಂಡ್ಬಂದಿದ್ವಲ್ಲ, ಅದೇ ಆಂಟಿ ಹತ್ರ ಬಂದಿರೋಂಥದ್ದು. ನಮ್ಮ ಮನೇಲಿ ಇತ್ತು ಬ್ಲೌಸ್ ಪೀಸ್ ಎಲ್ಲ ಹೊಸ ತಗೊಂಡಿದ್ದೆ ನಾನು. ಯಾರಿಗಾದ್ರೂ ಅರ್ಜೆಂಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಧುರ ಫಂಕ್ಷನಲ್ಲಿ ತಂದಿಟ್ಟಿದ್ದೆ. 2 ಶಲ್ಯ ಮತ್ತು 2 ಬ್ಲೌಸ್ ಪೀಸು ತಗೊಂಡು ಹೊರಟ್ವಿ. ನಾನು 100 ರೂಪಾಯಿದು 2 ಬ್ಲೌಸ್ ಪೀಸ್ ತಗೊಂಡಿದ್ದೀನಿ, 2 ಶಲ್ಯ ತಗೊಂಡಿದ್ದೀನಿ. ಇನ್ನು ನಮ್ಮೂರಲ್ಲಿ ಜಾತ್ರೆ ಐತಲ್ಲ, ಎಲ್ಲರೂ ಶುಭ ಹಾರೈಸಿ ಶುಭ ಕೋರಿದ್ದಾರೆ. ನೋಡ್ತಾ ಇರ್ಬೋದು, ಅವರೆಲ್ಲ ನಮ್ಮೂರನ್ನ ಅಣ್ಣ ತಮ್ಮಂದ್ರೇ ಎಲ್ಲರೂ. ಇನ್ನು ಅಲ್ಲಿಂದ ಮನೆಗೆ ಬಂದ್ವಿ. ನೋಡ್ತಾ ಇರ್ಬೋದು, ಇದೇ ಮನೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಮ್ಮ ಅಕ್ಕ ಬಂದು ಅರಶಿನ ಕುಂಕುಮ ಕೊಟ್ಟು ಇವಾಗ ಬ್ಲೌಸ್ ಪೀಸ್ ಕೊಟ್ಟರು. ಇವರೇನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಎಲ್ಲ. ಇನ್ನು ನಾನು ಬ್ಲೌಸ್ ಪೀಸ್ ತಂದಿದ್ದಲ್ಲ, ಅರಶಿನ ಕುಂಕುಮ ಕೊಟ್ಬಿಟ್ಟು, ನಮ್ಮ ಕಡೆ ಸಂಪ್ರದಾಯ ಇದೇನೆ. ಇಲ್ಲಾದರೂ ಅಷ್ಟೇ, ಫಸ್ಟು ಅರಶಿನ ಕುಂಕುಮದಿಂದಲೇ ಎಲ್ಲ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುವಂಥದ್ದು. ನಾನು ಅರಶಿನ ಕುಂಕುಮ ಕೊಟ್ಟು ಮಡ್ಲಲ್ಲಿ ಎಲೆ ಅಡಿಕೆ ಬ್ಲೌಸ್ ಪೀಸ್ ಇಟ್ಟು ಕೊಟ್ಟೆ. ಇವ್ರು ಬಂದು ಚಿಕ್ಕಪ್ಪ ಆಗಬೇಕು ನನಗೆ. ಶಲ್ಯ ಮನೆಯಲ್ಲೇ ಇತ್ತಲ್ವ, ಅದನ್ನೇ ತಗೊಂಡು ಬಂದಿದ್ದೆ. ಮಧುರ ಫಂಕ್ಷನಲ್ಲಿ ತುಂಬ ಶಲ್ಯಗಳು, ಟವಲು, ಬ್ಲೌಸ್ ಪೀಸು ಎಲ್ಲ ತಂದಿದ್ವಲ್ಲ, ಉಳಿದಿತ್ತು. ಹಂಗಾಗಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮನೆ ಮಾತ್ರ ಸಖತ್ತಾಗಿ ಕಟ್ಟಿದ್ದಾರೆ. ಒಂಥರ RCC ಟೈಪಲ್ಲೇ ಅನಿಸುತ್ತೆ. ಶೀಟಿನ ಮನೆ ಅಂತ ಅನ್ಸೋದೇ ಇಲ್ಲ. ನೋಡ್ತಾ ಇರ್ಬೋದು, ಕಬೋರ್ಡ್ ಆಗಿರ್ಬೋದು, ಮೇಲ್ ಸಜ್ಜ ಆಗಿರ್ಬೋದು, ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡಿದ್ದಾರೆ. ಇನ್ನು ಇದು ಮುಗಿಸ್ಕೊಂಡು ಇನ್ನೊಂದು ಮನೆಗೂ ಕೂಡ ಹೋಗಬೇಕು ಫಂಕ್ಷನ್ಗೆ. ಊಟ ಮುಗಿಸಿ ಬಂದು ಎಲೆ ಅಡಿಕೆ ಹಾಕ್ಕೊಂತ ಕೂತಿದ್ದಾರೆ ನಮ್ಮ ಅಕ್ಕ. ನಾನು ಬಂದು ಒಂದೇ ಒಂದು ಬಾಳೆಹಣ್ಣು ತಗೊಂಡೆ. ಇನ್ನು ಅವರು ಕೂಡ ಅರಶಿನ ಕುಂಕುಮ ಕೊಡ್ತೀನಿ ತಡೀರಿ ಅಂತ ಹೇಳಿದರು. ಹಾಗಾಗಿ ನಾನು ನಮ್ಮ ಅಕ್ಕ ಕೂತಿದ್ದೀವಿ. ನನಗಂತೂ ಎಷ್ಟು ಸರಿ ನೋಡ್ತಾ ಇದ್ರೂ ಸಾಲದು ಅನಿಸುತ್ತೆ. ಮನೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನನಗೆ. ಇನ್ನು ಈ ಆಂಟಿ ಚಿಕ್ಕಪ್ಪ ಬಂದುಬಿಟ್ಟು ಹೊಲದ ಕೆಲಸನೇ ಮಾಡೋವಂಥದ್ದು. 2 ಮಕ್ಕಳು, ಅವರು ಕೂಡ ಇಲ್ಲೇ ನಮ್ಮೂರಲ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಚಿಕ್ಕ ಫ್ಯಾಮಿಲಿ, ಚೆನ್ನಾಗಿದೆ ಮನೆ ಮಾತ್ರ. ಅವ್ರ ಫ್ಯಾಮಿಲಿಗೆ ತಕ್ಕಂಥ ಮನೆ, ತುಂಬ ಚೆನ್ನಾಗಿದೆ. ಇನ್ನು ಆಂಟಿ ಅರಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ತಗೊಂಡು ಬಂದರು. ಅವರು ಕೂಡ ಬ್ಲೌಸ್ ಪೀಸ್ ಇಟ್ಬಿಟ್ಟು ಅರಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಬೆಳಗ್ಗೆನೇ ಇತ್ತು ಪೂಜೆ ಎಲ್ಲ. ಇನ್ನು ನಾವು ಬರೋ ಅಷ್ಟರಲ್ಲಿ ಲೇಟ್ ಆಯಿತು. ಮನೆಯಲ್ಲಿ ಪಟ್ಲಿ ಮರಿಗಳಂತೆ ಕಸ ಕಡ್ಡಿ ಮೇವು ನೀರು ಅಂತ ಹೇಳಿ ಎಲ್ಲ ನೋಡಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಎಲ್ಲ ಮುಗ್ದಿತ್ತು. ಅರ್ಧಕ್ಕರ್ಧ ಜನ ಎಲ್ಲ ಖಾಲಿಯಾಗಿದ್ದರು. ಕೆಲವು ಜನ ಹೊರಗಡೆ ಊಟ ಮಾಡ್ತಿದ್ರು. ನಾವು ಕೂಡ ಅವ್ರ ಜೊತೆ ಊಟ ಮುಗಿಸಿ ಬಂದ್ವಿ. ತುಂಬ ಅಂದರೆ ತುಂಬ ಬಿಸಿಲು. ಇವಾಗ ಸುಮಾರು ಒಂದು 11:30 ಆಗಿದೆ ಏನಪ್ಪ. ಮಧ್ಯಾಹ್ನ 2 ಗಂಟೆ ಟೈಮಲ್ಲಿ ಬಿಸಿಲಿರುತ್ತಲ್ಲ, ಆ ರೀತಿ ಬಿಸಿಲಿತ್ತು. ಇನ್ನು ಮನೆಗೆ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ಇನ್ನೊಂದು ಕಡೆ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ನಾನು ಇವತ್ತು ಬ್ಯಾಂಕ್ ರಜೆ ಇಲ್ಲ ಅಂತ ಅಂದ್ಕೊಂಡು ಬ್ಯಾಂಕ್ ಪಾಸ್ಬುಕ್ ಕೂಡ ತೊಗೊಂಬಂದಿದ್ದೀನಿ. ನನಗೆ ಗೊತ್ತೇ ಆಗಲಿಲ್ಲ ಇವತ್ತು ಅಕ್ಷಯ ತೃತೀಯ ಇದೆ ಅಂತ ಹೇಳ್ಬಿಟ್ಟು. ಮರ್ತ್ಬಿಟ್ಟು ತಗೊಂಬಂದಿದ್ದೆ. ಆವಾಗ ನಮ್ಮ ಅಕ್ಕ ಇದ್ಬಿಟ್ಟು, ಇಲ್ಲ ಕಣೆ ಇವತ್ತು ರಜೆ ಅಲ್ಲ ಅಂತ ಹೇಳಿದರು. ಸರಿ ಅಂತ ಇನ್ನು ಬ್ಯಾಂಕಿಗೆ ಹೋಗುವಂಥ ಕೆಲಸ ಏನಿಲ್ಲ,
ನಮ್ಮ ಅತ್ತೆ ಕೂಡ ಇಲ್ಲೇ ಕೂತ್ಕೊಂಡು ಮಾತಾಡಿಸ್ತಾ ಕುಂತಿದ್ರು. ಇವರು ಮನೆ ಹೆಣ್ಮಗಳನ್ನೇ ನಮ್ಮ ತೋಟಕ್ಕೆ ಕೊಟ್ಟಿರೋದು. ನಮ್ಮ ಮಾವನ ಹೆಂಡತಿ ಅವರು ಕೂಡ ಅಕ್ಕ ಆಗಬೇಕು ವರ್ಷದಲ್ಲಿ, ಅತ್ತೆ ಅಂತಲೇ ಕರಿತೀವಿ. ಯಾಕಂದರೆ ಇವರು ಅಪ್ಪ ಅಮ್ಮ ಅಜ್ಜಿ ತಾತ ಆಗಬೇಕು. ಮತ್ತು ಇವಾಗೇನು ನಾನು ಶಲ್ಯ ಆಗದೆ ಅಯ್ಯ ಅವ್ರು ಚಿಕ್ಕಪ್ಪ ಆಗಬೇಕು, ಹಾಗಾಗಿ ಅವರನ್ನು ಅತ್ತೆ ಅಂತ ಕರಿತೀವಿ. ಇನ್ನು ಆಂಟಿ ಅರಶಿನ ಕುಂಕುಮ ಕೊಟ್ಟರು. ದೇವರು ಅವ್ರಿಗೆ ಆರೋಗ್ಯ ಆಯುಷು ಆಸ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವಿನ್ನು ಮನೆ ಕರಡೆ ಹೊರಡೋ ಅಂಥದ್ದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಅಲ್ಲಿಂದ ಮನೆಗೆ ಬಂದುಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಈಗ ತಾನೇ ಕೂತಿದ್ದೀವಿ ದಶವರ ಆಡೋಣ ಅಂತ ಹೇಳ್ಬಿಟ್ಟು. ನಾನು ಮಧುರ ನಮ್ಮ ಅಕ್ಕನ ಮಗಳು ಇಷ್ಟು ಜನ ಕೂತ್ಕೊಂಡು ತುಂಬ ಫನ್ನಿಯಾಗಿ ಇತ್ತು ಇವತ್ತಿನ ದಿನ. ಚೆನ್ನಾಗಿ ಆಟ ಆಡ್ತಾ ಕೂತಿದ್ದೀವಿ. ಯುಗಾದಿ ಹಬ್ಬದಿಂದನೂ ಇದೇ ಥರ ಮಧ್ಯಾಹ್ನ ಟೈಮು ರಾತ್ರಿ ಟೈಮು ಈ ಥರ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಕೆಲಸದ ಮಧ್ಯೆ. ಕೆಲಸ ಯಾಕಂದರೆ ಮಧ್ಯಾಹ್ನ ಟೈಮೆಲ್ಲ ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು ಪಟ್ಲಿ ಮರಿಗೆ ಮೇವು ನೀರು ಎಲ್ಲ ನೋಡಿಬಿಟ್ಟು ಈ ಥರ ಆಡ್ತಾ ಕೂರೋದು. ಮಧ್ಯಾಹ್ನದ ಹೊತ್ತು ಮಲಗಿ ಕೂಡ ನೋಡಿದ್ವಿ. ತುಂಬ ಅಂದರೆ ತುಂಬ ನಿದ್ದೆ ಬರೋದು. ಇದೇನಪ್ಪ ಇಂಥ ಕೇಡ್ ನಿದ್ದೆ ಅಂತ ಹೇಳ್ಬಿಟ್ಟು ಮಲಗ್ದೇನೆ ಈ ಥರ ಆಟ ಆಡ್ತಾ ಇದ್ದೀವಿ. ಇನ್ನು ಅಲ್ಲಿ ಕೂಡ ಲೊಚ್ಚು ಕೇಳಿಸ್ತು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ. ನಮ್ಮ ವಿನು ಮಾತ್ರ ನಾನು ಬರ್ತೀನಿ ಆಟ ಆಡೋಕ್ಕೆ, ನಾನು ಬರ್ತೀನಿ ಅಂತ ತಲೆ ತಿಂತಾ ಇರ್ತಾಳೆ. ಅವಳನ್ನ ಹಂಗಾಗಿ ವಿಡಿಯೋ ಮಾಡು ವಿನು ಅಂತ ಹೇಳಿದೆ, ಹಂಗಾಗಿ ಮಾಡ್ತಾ ಇದ್ದಾಳೆ. ಇನ್ನು ನಾವು ಕೂಡ ಸಿಂಪಲ್ಲಾಗಿ ಮನೆಯಲ್ಲಿ ಅಕ್ಷಯ ತೃತೀಯ ಮಾಡಬೇಕು ನೋಡ್ತಾ ಇರ್ಬೋದು. ಈ ಉರಿಯೋ ಬಿಸಿಲಲ್ಲಿ ಏನು ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಇನ್ನು ನಮ್ಮ ಅಕ್ಕ ಇದ್ದಾರಲ್ಲ, ಅವರ ಅಣ್ಣ ಅತ್ತಿಗೆ ಬಂದಿದ್ದರು. ಸ್ವಲ್ಪ ಹೊತ್ತು ಆಟಕ್ಕೆ ಬ್ರೇಕ್ ತೊಗೊಂಡು ಅದಾದ ನಂತರ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಮತ್ತು ಇನ್ನೊಂದು ಮನೆಯಲ್ಲೂ ಕೂಡ ಗೃಹ ಪ್ರವೇಶ ಇತ್ತಲ್ವ, ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ಅಲ್ಲಿ ರೇಡಿ ಎಲ್ಲ ಹಾಕ್ಸ್ಬಿಟ್ಟು ಲಾಡು ಖಾರ ಎಲ್ಲ ಮಾಡ್ತಾಯಿದ್ರು. ಸಂಜೆಗಂತೆ ಅವರು ಗೃಹ ಪ್ರವೇಶ ಮಾಡೋದು. ನಮಗೆ ಗೊತ್ತಾಗಲಿಲ್ಲ, ಬೆಳಗ್ಗೆನೇ ಹೋದ್ವಿ. ಹೋಗಿದ್ದಕ್ಕೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ಇನ್ನು ಸಂಜೆ ಅಂದಿದ್ದಕ್ಕೆ ಅವರು ದಾಸರನ್ನೆಲ್ಲ ಕಳಿಸ್ತೀವಿ, ಗೋವಿಂದ ಅನ್ನೋವ್ರಿಗೂ ಏನು ಎಂಜುಲ್ ಬೀಳಂಗಿಲ್ಲ ಅಂದ್ರಲ್ವ, ಸರಿ ಸಾಯಂಕಾಲ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ನೋಡ್ತಾ ಇರ್ಬೋದು ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸಿಬಿಟ್ಟು ಇವತ್ತಿನ ದಿನ ಅಕ್ಷಯ ತೃತೀಯ ಈ ರೀತಿ ಮಾಡ್ತಾಯಿದ್ದೀನಿ. ಬೆಲ್ಲ ಮತ್ತು ಸ್ವಲ್ಪ ಅಕ್ಕಿ, ಸ್ವಲ್ಪ ಉಪ್ಪು, ಲವಂಗ, ಏಲಕ್ಕಿ, ಅರಶಿನ ಕೊಂಬು ಈ ಥರ ಎಲ್ಲ ಹಾಕ್ಬಿಟ್ಟು ಹೊಸ ಬ್ಲೌಸ್ ಪೀಸ್ ಇದು ಮೊನ್ನೆ ಜಾತ್ರೆಯಲ್ಲಿ ತೊಗೊಂಬಂದಿದ್ದು, ಅದನ್ನು ಕೂಡ ಇಟ್ಬಿಟ್ಟು ಹೊಸ ಬಳೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಎಲ್ಲ ಥರ ಕೇಳಿದ್ದೆ, ಅವರು ಕೂಡ ಬರೋದು ಲೇಟ್ ಆಗುತ್ತೆ ಅಂದರು. ನಾನು ಹಬ್ಬದಲ್ಲಿ ತಂದಿರೋ ಅಂಥ ರೇಷನ್ ಎಲ್ಲ ಹಂಗೆ ಇತ್ತಲ್ವ, ಅದನ್ನೇನು ಮುಟ್ಟಿಲ್ಲದೆ ಇರೋ ಅಂಥದ್ದನ್ನ ತಗೊಂಡು ಇವತ್ತಿನ ದಿನ ಈ ವರ್ಷ ಈ ಥರ ಅಕ್ಷಯ ತೃತೀಯ ಹಬ್ಬ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರ ಫ್ರೆಂಡಿಂದು ಮದುವೆ ಇತ್ತು, ಹಂಗಾಗಿ ಅವರು ಟೈಮಿಗೆ ಸರಿಗೆ ಬರೋಕ್ಕಾಗಲಿಲ್ಲ ಪೂಜೆ ಟೈಮಿಗೆ. ನಾವು ತೋಟದಲ್ಲಿರೋದ್ರಿಂದ ನೋಡ್ತಾ ಇರ್ಬೋದು ಹಣ್ಣು ಈ ಥರ ಏನು ಹಿಡ್ದೇನೆ ಬರೀ ಅರಶಿನ ಕುಂಕುಮ, ಎಲೆ ಅಡಿಕೆ, ದುಡ್ಡು, ಬೆಲ್ಲ, ಅರಶಿನ ಕೊಂಬು, ಲವಂಗ ಅದನ್ನ ಏನು ಹೇಳಿದೆ ಅದು, ಮತ್ತು ಏಲಕ್ಕಿ ಮತ್ತು ಒಂದೆರಡು ಕಾಯನ್ನು, ಒಂದು ಬೆಳ್ಳಿ ಉಂಗುರ ಈ ಥರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಹೊಸದು ಅಂತಂದರೆ ಬ್ಲೌಸ್ ಪೀಸ್ ಬಿಟ್ಟರೆ ಇನ್ನೇನು ಇಲ್ಲ, ಹೊಸದಂತ ಬ್ಲೌಸ್ ಪೀಸು ಮತ್ತು ಬಳೆ ಇಷ್ಟೇ ಹೊಸದಂತ ಇಟ್ಟಿರೋ ಅಂಥದ್ದು. ಇನ್ನಿರೋ ಅಂಥ ಐಟಮ್ ಎಲ್ಲ ಮನೇಲೇ ಇರೋದೆಲ್ಲ ಬಳಸಿಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ನಾವೇನು ಮೊನ್ನೆ ಜಾತ್ರೆ ಆಯ್ತಲ್ಲ, ಆ ಜಾತ್ರೆಯಲ್ಲಿ ಬಳೆ ಇದು ತೊಗೊಂಡಿರೋ ಅಂಥದ್ದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಜಾತ್ರೆ ವೀಡಿಯೋ ಎಲ್ಲ ಹಾಕ್ತೀನಿ. ಜಾತ್ರೆಯಲ್ಲಿ ತೊಗೊಂಡಿರೋ ಅಂಥ ಬಳೆ ಕೂಡ ಅಮ್ಮನವ್ರಿಗೆ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ನನ್ನ ಒಡವೆಗಳು, ನೆಕ್ಲೆಸ್ ಆಗಿರ್ಬೋದು, ಇದು ಇಯರಿಂಗು, ಅವನ್ನೆಲ್ಲ ಸ್ವಲ್ಪ ಅರಶಿನ ಉಪ್ಪಿನ ನೀರಲ್ಲಿ ತೊಳೆದ್ಬಿಟ್ಟು ಈ ಥರ ಅಮ್ಮನವ್ರಿಗೆ ಹಾಕಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ಇವತ್ತಿನ ದಿನ ಹಬ್ಬ. ಇನ್ನು ಮಧುರಾಗೆ ಹೇಳಿದ್ದೀನಿ ಶಾವಿಗೆ ಪಾಯಸ ಎಲ್ಲ ಮಾಡಿಕೊಡಪ್ಪ ಸ್ವಲ್ಪ ಪೂಜೆಗೆ ಅಂತ. ಸರಿ ಅಮ್ಮ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇನೇ ಎಲ್ಲ ನೆಲ ಆಗಿರ್ಬೋದು ಒಲೆ ಎಲ್ಲನೂ ತೊಳ್ಕೊಂಡು ಅವಳದೇ ಅಡುಗೆ ಎಲ್ಲ. ಬೆಳಗ್ಗೆದು ಬೇಳೆ ಸಾಂಬಾರಿತ್ತು, ಅದಕ್ಕೆ ಇವಾಗ ಪಾಯಸ ಎಲ್ಲ ಮಾಡ್ತಾ ಇದ್ದಾಳೆ. ಇನ್ನು ಶಾವಿಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬಿಸಿನೀರಲ್ಲಿ ಹಾಕಿ ಈ ಥರ ಬಸಿತಾ ಇದ್ದಾಳೆ. ನಾನು ಪೂಜೆಗೆ ಹೂವು ಎಲ್ಲ ಕಿತ್ಕೊಂಡು ಬಂದಿದ್ನಲ್ಲ, ಸ್ವಲ್ಪ ಸಾಲ್ಟೇಜ್ ಇತ್ತು, ಹಂಗಾಗಿ ಇನ್ನೂ ಸ್ವಲ್ಪ ಹೂವು ಕಿತ್ಕೊಂಡು ನೋಡ್ತಾ ಇರ್ಬೋದು. ನಮ್ಮ ತುಳಸಿ ಗಿಡ ಎಷ್ಟು ತೆನೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ದಿನಗಳಲ್ಲಿ ತೆನೆ ಎಲ್ಲ ಮುರಿದಾಕಬೇಕು. ಇವಾಗ ಬಂದು ತುಳಸಿ ಗಿಡಕ್ಕೆ ಹೂವು ಇಟ್ಟು ಹೋಗೋಣ ಅಂತ ಹೊರಗಡೆ ಬಂದಿದ್ದೀನಿ. ಬನ್ನಿ ಬಾಗಿಲಿಗೆ ನಾನು ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತಿನ ದಿನ ಈ ರೀತಿ ಹಾಕಿದ್ದೀನಿ ಬಾಗಿಲಿಗೆ ರಂಗೋಲಿ. ಇನ್ನು ಪಾಯಸ ಎಲ್ಲ ಆಗಿತ್ತು. ಅಮ್ಮ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡು ಅಂತ ಹೇಳಿದ್ಲು, ಸರಿ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತುಪ್ಪ ಕಾದ ನಂತರ ಈ ಥರ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ.
ಚೆನ್ನಾಗಿರುತ್ತೆ ತುಪ್ಪ ಒಗ್ಗರಣೆ ಹಾಕಿದರೆ. ಲಾಸ್ಟ್ ಇದರಲ್ಲಿ ಕೊಬ್ಬರಿ ತುರಿ ಒಂದು ಸೇರಿಸಿರೋವಂಥದ್ದು ವಿಡಿಯೋದಲ್ಲಿ ಆ್ಯಡ್ ಆಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿ. ಪಾಯಸನ ಒಂದು ಸತಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಈ ರೀತಿ ನಾವು ಸಿಂಪಲ್ಲಾಗಿ ಅಕ್ಷಯ ತೃತೀಯ ಹಬ್ಬನ ಆಚರಿಸ್ಕೊಂಡ್ವಿ ಇವತ್ತಿನ ದಿನ. ನೋಡ್ತಾ ಇರ್ಬೋದು, ಕವಡೆ, ಅಡಿಕೆ ಮತ್ತು ಗೋಮತಿ ಚಕ್ರ, ಸ್ವಲ್ಪ ಗುಲ್ಗಂಜಿ, ಕಮಲಾಕ್ಷಿ ಬೀಜ ಈ ಥರ ಎಲ್ಲ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೇಳ್ಕೊತೀನಿ. ಇನ್ನು ನೋಡ್ತಾ ಇರ್ಬೋದು ಪಾಯಸ ಎಲ್ಲ ರೆಡಿ ಆಗಿತ್ತಲ್ಲ, ಪಾಯಸ ಕೂಡ ಇಟ್ಟಿದ್ದೀನಿ. ಇನ್ನು ಪೂಜೆ ಏನೋ ಮಾಡ್ಕೊಂಡಿಲ್ಲ, ಪೂಜೆ ಮಾಡೋದಷ್ಟೇ ಬಾಕಿ ಇರೋದು. ನಾವು ಅಡಿಕೆ ಗಿಡದ ಪೂಜೆ ಏನು ಮಾಡಿದ್ವಿ ಅವಾಗ ತಂದಿರೋವಂಥ ತುಪ್ಪ, ಹಂಗಾಗಿ ಸ್ವಲ್ಪ ಇತ್ತು, ದೀಪಕ್ಕೆ ಅರ್ಧ ತುಪ್ಪ ಆಯಿತು. ಹಂಗಾಗಿ ಪೂರ್ತಿ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಕೊಬ್ಬರೆಣ್ಣೆ ಮಿಕ್ಸ್ ಇರೋವಂಥದ್ದು ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಇನ್ನು ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಎಲ್ರಿಗೂ ಆ ತಾಯಿ ನಮ್ಮಮ್ಮ ಮಾತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ಆರೋಗ್ಯ ಆಯುಷು ಆಸ್ತಿ ಕೊಟ್ಟು ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ಸ್ಪೆಷಲ್ಲಾಗಿ ಆಶೀರ್ವಾದ ಮಾಡಲಿ ಅಮ್ಮ ಅಂತ ಕೇಳ್ಕೊತೀನಿ. ಇನ್ನು ನೋಡ್ತಾ ಇರ್ಬೋದು, ನಂದಂತೂ ಪೂಜೆ ಎಲ್ಲ ಮುಗೀತು. ಈ ರೀತಿ ಪೂಜೆ ಆಯಿತು ಇವತ್ತು. ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಆಯಿತು. ಇನ್ನು ಪ್ರತಿ ವರ್ಷ ಇಷ್ಟೊತ್ತಿಗೆ ಎಲ್ಲರೂ ಬೆಳೆ ಇಡ್ತಾಯಿದ್ರು. ಇನ್ನು ಮಳೆ ಬಂದಿಲ್ಲ, ದೇವ್ರು ಆದಷ್ಟು ಬೇಗ ಮಳೆ ಬರೋ ಥರ ಆಗಲಿ, ನಮಗೆ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನು ವೇದು ಪಾಪು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬಗ್ಗಿ ಪೂಜೆ ಮಾಡ್ತಾ ಇದ್ದಾನೆ. ನೆಟ್ಟಿಗೆ ನಿಂತ್ಕೊಂಡು ಪೂಜೆ ಮಾಡ್ತಿದ್ದ. ಅಪ್ಪು ಸ್ವಲ್ಪ ಬಗ್ಗಪ್ಪ ಅಂತ ಹೇಳಿದೆ, ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಈ ಥರ ಪೂಜೆ ಮಾಡ್ತಿದ್ದಾನೆ. ಇನ್ನು ಹೊರಗಡೆ ಬಂದು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಇವತ್ತು ನಾನು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡ್ತಾ ಇರೋದು ಫೈನಲಿ ಈ ಥರ ಸಿಂಪಲ್ ಪೂಜೆ ಆಗೋಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್ ಬಾಯ್.